ಆತ್ಮೀಯ ಮಿತ್ರ, ನಿಮ್ಗೆಲ್ಲರಿಗೂ ನಮಸ್ಕಾರ. ಬಿರುಗಾಳಿ ಸಂತಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತ. ಕಳೆದ ಕೆಲವಾರು ದಿನಗಳಿಂದ, ಅದರಲ್ಲೂ ಸ್ವಾಮೀಜಿ ಚಿಕಾಗೋದಲ್ಲಿ ಓಡಾಡ್ತಾ ಇರುವಂತಹ ಅನೇಕ ದಿನಗಳನ್ನು ನಾವು ನೆನಪಿಸ್ಕೊಳ್ತಾ ಇದ್ದೀವಿ. ಚಿಕಾಗೋದಲ್ಲಿ ಸ್ವಾಮೀಜಿ ಓಡಾಡ್ತಾ ಈಗಂತೂ ಸ್ವಾಮಿ ವಿವೇಕಾನಂದರು ಬಹುಶಃ ಮುಂದಿನ 2 ದಿನಗಳ ನಂತರ ಚಿಕಾಗೋ ಬಿಟ್ಟು ಅವರು ಅಮೆರಿಕಾದ ದಕ್ಷಿಣ ಭಾಗಕ್ಕೆ ಹೋಗೋದ್ರ ಕುರಿತಂತೆ ನಾನು ಹೇಳಲಿಕ್ಕಿದ್ದೀನಿ. ಆದರೆ ಅದಕ್ಕಿಂತಲೂ ಮುಂಚೆ ಒಂದು ಮಹತ್ವದ ಸಂಗತಿಯನ್ನು ನಿಮ್ಮ ಜೊತೆ ಹಂಚಿಕೊಳ್ಳಲೇಬೇಕು. ಸ್ವಾಮಿ ವಿವೇಕಾನಂದರಿಗಿದ್ದಂಥ ವಿರೋಧ, ಆ ವಿರೋಧದ ನಡುವೆಯೂ ಅವರನ್ನು ಪ್ರೀತಿಸ್ತಾ ಇರುವಂಥ ಜನರು ಎಂಥವರು ಅಂತ ಹೇಳೋದಕ್ಕೆ ನಾನು ಪ್ರಯತ್ನ ಪಡ್ತಿದ್ದಲ್ಲ, ಅದೇ ರೀತಿ ಕೆಲವೊಂದು ಸಂಗತಿಗಳನ್ನು ಇವತ್ತು ನಾನು ನಿಮ್ಮ ಜೊತೆ ಹಂಚ್ಕೋಬೇಕು. ನ್ಯೂ ಡಿಸ್ಕವರೀಸ್ ಅಂತ ಸ್ವಾಮಿ ವಿವೇಕಾನಂದರ ಕುರಿತಂತೆ ಆ ನಂತರ ಚಿಕಾಗೋದಲ್ಲಿ ನಡೆದಂಥ ಅಥವಾ ಪೂರ್ತಿ ಪಶ್ಚಿಮದಲ್ಲಿ ನಡೆದಂಥ ಅನೇಕ ವಿಚಾರಗಳನ್ನು ಕೆದಕುವಂಥ ಪ್ರಯತ್ನವನ್ನ ಕೆಲವರು ಮಾಡಿದ್ರಲ್ಲ, ಆ ಹಿನ್ನೆಲೆಯಲ್ಲಿ ಒಂದಷ್ಟು ಸಂಗತಿಗಳು ಹೊರಗೆ ಬಂದಿವೆ. ಚಿಕಾಗೋದಲ್ಲಿ ಒಬ್ಬ ಪಾದ್ರಿ ಒಬ್ಬರಿದ್ರು, ರೆವರೆಂಡ್ ಜೆಂಕಿನ್ ಲಾಯ್ಡ್ ಜೋನ್ಸ್ ಅಂತ. ಜೋನ್ಸ್ ಅವರು ಆಲ್ ಸೋಲ್ಸ್ ಚರ್ಚಿನ ಪಾಸ್ಟರ್ ಆಗಿದ್ರು. ಅವರು ಈ ಚಿಕಾಗೋ ಈ ಸಮ್ಮೇಳನ ಏನಿತ್ತಲ್ಲ ಅದರ ಜನರಲ್ ಸೆಕ್ರೆಟರಿಯೂ ಆಗಿದ್ದು, ಇಡೀ ಈ ಸಮ್ಮೇಳನ ಯಶಸ್ವಿ ಆಗೋದರ ಹಿಂದೆ ಒಂದು ಅದ್ಭುತವಾದ ಕಾರಣಿ ಪುರುಷರಾಗಿದ್ದರು. ಯುನಿಟೇರಿಯನ್ ಚರ್ಚಿನ ಮೂವ್ಮೆಂಟ್ನಲ್ಲಿ ಅವರು ತುಂಬ ಪ್ರಭುತ್ವವನ್ನು ಹೊಂದಿದ್ದವರು ಮತ್ತು ಅದರ ಲೀಡರ್ ಆಗಿದ್ದಂಥವರು ಈ ಜೋನ್ಸ್ ಅವರು. ಈ ಜೋನ್ಸ್ ಅವರ ಕುರಿತಂತೆ ನಾನು ಮಾತನಾಡಬೇಕು ಅಂತಂದ್ರೆ, ಈ ಜೋನ್ಸ್ ಒಂದು ರೀತಿ ಅಮೆರಿಕಾದಲ್ಲಿ ಅವತ್ತಿನ ದಿನಗಳಲ್ಲಿ ಒಬ್ಬ ಕಾಂಟ್ರವರ್ಷಿಯಲ್ ಪರ್ಸನ್ ತರ ಇದ್ದವರು. ಯಾಕೆ ಕಾಂಟ್ರವರ್ಷಿಯಲ್ ಅಂತಂದ್ರೆ, ಅವರು ಯುನಿಟೇರಿಯನ್ ಚರ್ಚ್ಗಳು ಯುನಿಟೇರಿಯನ್ಗಳಿಗೆ ಮಾತ್ರ, ಬೇರೆಯವರಿಗಿಲ್ಲ ಅನ್ನುವಂಥ ಬೇಲಿ ಹಾಕೋದನ್ನ ವಿರೋಧಿಸ್ತಾ ಇದ್ರು. ಎಲ್ಲರೂ ಕೂಡ ಚರ್ಚ್ಗಳಿಗೆ ಹೋಗುವಂತಾಗಬೇಕು, ಆ ಚರ್ಚ್ಗೆ ಒಂದು ಬೇಲಿ ಇರಬಾರ್ದು ಅಂತ. ನಾನು ಈ ಹಿಂದೆಯೂ ಕೂಡ ಅನೇಕ ಬಾರಿ ನಿಮ್ಗೆ ಹೇಳಿದ್ದೀನಿ. ಒಂದೊಂದು ಜಾತಿಗಳಿಗೆ ಹೇಗೆ ಭಾರತದಲ್ಲಿ ಒಂದು ಕಲ್ಪನೆ ಇತ್ತು ಅಂತ ನಾವು ಹೇಳ್ತೀವೋ, ಇಂಥವರಿಗೆ ಆ ದೇವಸ್ಥಾನದಲ್ಲಿ ಪ್ರವೇಶ ಇಲ್ಲ, ಅಂತವ್ರು ಈ ದೇವಸ್ಥಾನಕ್ಕೆ ಬರುವಂತಿಲ್ಲ, ದ್ವೈತ ಚಿಂತಕರು ಇಲ್ಲಿಗೆ ಹೋಗೋದಿಲ್ಲ, ಅದ್ವೈತವಾದಿಗಳು ಇದನ್ನ ಮಾಡೋದಿಲ್ಲ, ಈ ತರದೆಲ್ಲ ಮಾತನಾಡ್ತೀವಲ್ಲ. ಹಾಗೆ ಅಮೆರಿಕ ಅಥವಾ ಪಶ್ಚಿಮದಲ್ಲಿ ಒಂದೊಂದು ಪಂಥದವರಿಗೆ ಒಂದೊಂದು ಚರ್ಚ್ ಇದೆ. ಆ ಚರ್ಚಿಗೆ ಬೇರೆಯವರು ಬರುವಂತಿಲ್ಲ. ಸಿಕ್ಕಾಪಟ್ಟೆ ದೊಡ್ಡ ಗಲಾಟೆ ಅದು. ಆ ಗಲಾಟೆ ಇರುವಾಗ ಅದನ್ನೆಲ್ಲ ಮೀರಿ ನಿಂತು ಹಂಗಿರಬಾರ್ದು ಅಂತ ಹೇಳ್ತಾ ಇದ್ದವರು ಜೋನ್ಸ್. ಅವ್ರದ್ದೊಂದು ಯೂನಿಟಿ ಅನ್ನುವಂಥ ಒಂದು ಪತ್ರಿಕೆ ಇತ್ತು. ನಾವೆಲ್ಲರೂ ಒಗ್ಗಟ್ಟಾಗಬೇಕು ಅನ್ನುವಂಥ ಕಲ್ಪನೆಯ ಚಿಂತನೆ. ಆ ಪತ್ರಿಕೆಯ ಎಡಿಟರ್ ಕೂಡ ಆಗಿದ್ರು ಅವರು. ಅವರಿಗೆ ವಿವೇಕಾನಂದರ ಕುರಿತಂತೆ ಒಂದು ಅಸಮಾಧಾನ ಇತ್ತು. ಆದರೆ ಯುನಿಟಿಯ ಕಲ್ಪನೆ ಇರೋದ್ರಿಂದ ಯಾರನ್ನು ಓಪನ್ ಆಗಿ, ಸ್ವಾಮಿ ವಿವೇಕಾನಂದರನ್ನು ಕೂಡ ಅವರು ಓಪನ್ ಆಗಿ ವಿರೋಧ ಮಾಡಲಿಲ್ಲವಾದ್ರೂ ಅವರು ಆಪ್ತರೊಂದಿಗೆ ಒಂದಷ್ಟು ಪತ್ರ ಸಂವಾದಗಳು ಮಾಡಿದ್ದೇವೆ. ಅದು ನ್ಯೂ ಡಿಸ್ಕವರೀಸ್ ನಲ್ಲಿ ಪ್ರಕಟಗೊಂಡಿವೆ. ಆ ಹಿನ್ನೆಲೆಯಲ್ಲಿ ನಾನು ಅಲ್ಲಿ ಏನ್ ಚರ್ಚೆ ನಡೀತು ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. 1893 ನವೆಂಬರ್ 7ಕ್ಕೆ 1893 ಸೆಪ್ಟೆಂಬರ್ನಲ್ಲಿ ಸರ್ವಧರ್ಮ ಸಮ್ಮೇಳನ ಆಯಿತು. ಅದಾದ 1 ತಿಂಗಳ ನಂತರ, ಅಂದ್ರೆ ಸೆಪ್ಟೆಂಬರ್ ಪೂರ್ತಿ ಅಕ್ಟೋಬರ್ ತಗೊಂಡು ನವೆಂಬರ್ 7 ಅಂತ ನೀವು ಹೇಳಿದ್ರೆ 2 ತಿಂಗಳ ನಂತರ ಅವರೊಂದು ಪತ್ರವನ್ನ ತಮ್ಮ ಒಬ್ಬ ಮಿತ್ರರಿಗೆ ಬರೀತಾರೆ. ಮಿಸ್ ಕಾರ್ಡೆಲಿಯಾ ಕಿರ್ಕ್ಲ್ಯಾಂಡ್ ಅನ್ನುವಂತ ಹೆಣ್ಣು ಮಗಳಿಗೆ ಅವರೊಂದು ಪತ್ರ ಬರೀತಾರೆ. ಆ ಪತ್ರದಲ್ಲಿ ಏನ್ ಬರೀತಾರೆ ಗೊತ್ತಾ? ಬಹಳ ವಿಶೇಷವಾಗಿರುವಂತಹ ಸಾಲುಗಳಿದು. ನಾನು ಅದನ್ನೇ ನಿಮ್ಮ ಎದುರುಗಡೆ ಓದ್ತೇನೆ, ಅದನ್ನ ಅರ್ಥ ಮಾಡ್ಕೊಳ್ಳೋಣ. ವಿವೇಕಾನಂದ ಈಸ್ ಆಲ್ಸೋ ಇನ್ ದ ಕಂಟ್ರಿ ಯೆಟ್, ಬಟ್ ಐ ಡು ನಾಟ್ ನೋ ಹಿಸ್ ವೇರ್ ಅಬೌಟ್ಸ್. ಹಿ ಈಸ್ ಎ ಮೀಟಿಯಾರಿಕ್ ಸ್ಟಾರ್ in whom I have not so much confidence as in the other representatives from the far east. ವಿವೇಕಾನಂದರು ಕೂಡ ನಗರದಲ್ಲಿ ಇದ್ದಾರೆ ಅಂತ ಗೊತ್ತಿದೆ, ಬಟ್ ಎಲ್ಲಿದ್ದಾರೆ ಅಂತ ನಂಗೆ ಗೊತ್ತಿಲ್ಲ. ನನಗೆ ಅವ್ರ ಮೇಲೆ ಬಹಳ ವಿಶ್ವಾಸ ಇಲ್ಲ. ಅದರಲ್ಲೂ ಅವ್ರು ಕಂಪೇರ್ ಮಾಡೋದು ಹೇಗಿರುತ್ತೆ ಅಂತಂದ್ರೆ, ಪೂರ್ವದಿಂದ ಬಂದಿರುವಂತ ಇತರರಿಗೆ ಕಂಪೇರ್ ಮಾಡಿದ್ರೆ ನನಗೆ ವಿವೇಕಾನಂದರ ಮೇಲೆ ಅಷ್ಟೊಂದು ವಿಶ್ವಾಸ ಇಲ್ಲ ಅಂತ ಬರೀತಾರೆ. ಪೂರ್ವದಿಂದ ಬಂದಿರುವಂತವ್ರು ಯಾರು? ಅವ್ರು ಹೇಳಬೇಕಾದ್ರೆ ಅದು ಧರ್ಮಪಾಲರ ಬಗ್ಗೆ ಇರ್ಬೋದು, ಮಜುಮ್ದಾರ್ ಬಗ್ಗೆ ಇರ್ಬೋದು, ನಗರ್ಕರ್ ಬಗ್ಗೆ ಇರ್ಬೋದು, ಗಾಂಧಿಯವ್ರ ಬಗ್ಗೆ ಇರ್ಬೋದು, ಹಿರಾನಿಯವ್ರ ಬಗ್ಗೆ ಇರ್ಬೋದು. ಇವ್ರ ಬಗ್ಗೆ ಅವ್ರು ಹೇಳ್ತಾರೆ ನನಗೆ ವಿವೇಕಾನಂದರ ಮೇಲೆ ಅಷ್ಟು ವಿಶ್ವಾಸ ಇಲ್ಲ ಅಂತ ಹೇಳ್ತಾರೆ. ಈ ಕುರಿತಂತೆ ಮುಂದೆ ಮಾತನಾಡ್ತಾ ಅಥವಾ ಇನ್ನೊಂದು ಪತ್ರವನ್ನ ಅವರು ಮಿಸ್ ಹೋವೆಗೆ ಬರೀತಾರೆ. ಮಿಸ್ ಹೋವೆ, ಆಕೆ ಥ್ಯಾಚ್ ಹೋವೆ, ಗ್ರೇಸ್ ಟಿ ಹೋವೆ ಅಂತ, GT ಹೋವೆ ಅಂತ, ಆಕೆ ಒಬ್ಬ ಖ್ಯಾತ ಲೇಖಕಿ, ತುಂಬಾ ಹೆಸರು ಮಾಡಿದಂತ ಲೇಖಕಿ ಆಕೆ. ಆದರೆ ತನ್ನ ವಿಚಾರಕ್ಕೆ ಎಷ್ಟು ಬದ್ಧಳು ಅಂತಂದ್ರೆ, ಒಂದು ಪಬ್ಲಿಷರ್ ಸಂಸ್ಥೆ ಆಕೆಗೆ ದೊಡ್ಡ ಮೊತ್ತವನ್ನು ಕೊಡ್ತೀವಿ, ನೀವು ಇಂಥವರ ಪೊಲಿಟಿಕಲ್ ಲೈಫ್ ಬಗ್ಗೆ ಬರೀಬೇಕು ಅಂತ ಹೇಳಿದಾಗ, ನಾನು ಮತ್ತು ಆತನ ಫ್ರೆಂಡ್ಶಿಪ್ ತುಂಬಾ ಇಂಪಾರ್ಟೆಂಟ್ ನನಗೆ ದೊಡ್ಡ ಮೊತ್ತಕ್ಕಿಂತ ಆತನ ಫ್ರೆಂಡ್ಶಿಪ್ಗೆ ಬೆಲೆ ಕೊಡ್ತೀನಿ, ಹೀಗಾಗಿ ನಾನು ಬರೆಯೋದಿಲ್ಲ ಅಂತ ಹೇಳಿದಂತ ದಿಟ್ಟ ಮಹಿಳೆ. ಆ ಹೆಣ್ಣು ಮಗಳು ವಿವೇಕಾನಂದರ ಕುರಿತಂತೆ ಇವರಿಗೆ ಪ್ರಶ್ನೆ ಮಾಡಿದಾಗ, ರೆವರೆಂಡ್ ಜೋನ್ಸ್ಗೆ ಪ್ರಶ್ನೆ ಮಾಡಿದಾಗ, ಆ ಜೋನ್ಸ್ ಒಂದು ಪತ್ರದಲ್ಲಿ ಬರೆಯುವಂತ ಸಾಲುಗಳಿವೆಯಲ್ಲ, ಬಹಳ ವಿಶೇಷವಾಗಿರುವಂತದ್ದು. ನಾನು ಓದ್ತೀನಿ, ಜೊತೆಯಲ್ಲೇ ಅರ್ಥ ಮಾಡ್ಕೊಳ್ಳೋಣ. ಸಮ್ ಟೈಮ್ ಎಗೋ
You asked about Vivekananda, you are too smart. You see too many things. You ask hard questions. I did not answer it right away because I did not want to be found doing an ungracious thing. But honestly, I have reason for not wanting to boom the man in the saffron robe much highly as I regard his utterances and clearance of thought. ಅವ್ರು ಹೇಳ್ತಾರೆ, ನೀ ನಂಗೆ ಹಿಂದೆ ಕೇಳಿದಾಗ ನಾನು ಉತ್ತರ ಕೊಡ್ಲಿಕ್ಕೆ ಇಷ್ಟಪಟ್ಟಿರಲಿಲ್ಲ, ಆದರೆ ಕ್ಲಿಯರ್ಲಿ ನಾನು ಆ ಮನುಷ್ಯನಿಗೆ ಹೆಚ್ಚು ಗೌರವವನ್ನ ಅಥವಾ ಹೆಚ್ಚು ಪ್ರಚಾರವನ್ನ ಕೊಡಲಿಕ್ಕೆ ಇಚ್ಛೆ ಪಡಲಿಲ್ಲ. ಯಾಕೆ ಅಂತಂದ್ರೆ ನನಗೆ ಆತನ ಮಾತು ಮತ್ತು ಕೃತಿಗಳಲ್ಲಿ ವ್ಯತ್ಯಾಸ ಕಂಡು ಬರ್ತಿತ್ತು ಅಂತ ಹೇಳ್ತಾನೆ. ದ ಪರ್ಸನಾಲಿಟಿ ಆಫ್ ದ ಮ್ಯಾನ್ ಕನೆಕ್ಟೆಡ್ ವಿತ್ ಸಮಥಿಂಗ್ ಐ ನೋ ಡಸ್ ನಾಟ್ ವಿನ್ ಮೀ ಅಂಡ್ ಐ ಡು ನಾಟ್ ಫೀಲ್ ದಟ್ ಹಿ ಈಸ್ ಅ ಟ್ರೂ ರೆಪ್ರೆಸೆಂಟೇಟಿವ್ ಆಫ್ ದ ಥಿಂಗ್ ದಟ್ ವಿ ಅಡ್ಮೈರ್ ಆಸ್ ದ ಹಂಬ್ಲರ್ ಒನ್ಸ್ whom I am helping along, Mr. Nagarkar and Mr. Hirai. Vivekananda will find his own constituency in his own way, but these humbler children of the light, more modest voices of the divine, need my help and other helps to get hearing ಅಂತ. ಏನ್ ಹೇಳ್ತಾನೆ ಅಂತಂದ್ರೆ, ಈ ನಗರ್ಕರ್ ಆಗ್ಲಿ, ಮಜುಮ್ದಾರ್ ಆಗ್ಲಿ, ಹಿರಾಯ್ ಆಗ್ಲಿ, ಇವರಿಗೆ ನನ್ನ ಸಪೋರ್ಟ್ ಜಾಸ್ತಿ ಬೇಕು. ಅವರು ಪೂರ್ವದಿಂದ ಬಂದಿರುವಂತ ಈ ಕುಡಿಗಳಿಗೆ ಅವರಿಗೆ ತಮ್ಮನ್ನು ತಾವು ಪ್ರೆಸೆಂಟ್ ಮಾಡ್ಕೊಳ್ಳಿಕ್ಕೆ ನನ್ನ ಸಪೋರ್ಟ್ ಬೇಕು. ವಿವೇಕಾನಂದರಿಗೆ ಬೇಕಾಗಿಲ್ಲ, ಆ ಮನುಷ್ಯ ತುಂಬಾ ಬೆಳೆದು ಬಿಟ್ಟಿದ್ದಾನೆ ಅನ್ನೋ ಅರ್ಥದಲ್ಲಿ ಸರ್ಕಾಸ್ಟಿಕ್ ಆಗಿ ಮಾತನಾಡ್ತಾರೆ. ಈ ಸರ್ಕಾಸಮ್ ಹೇಗಿರುತ್ತೆ ಅಂತಂದ್ರೆ, ಸ್ವಾಮಿ ವಿವೇಕಾನಂದರ ಈ ಅಡ್ವೆಂಟ್ ಅಥವಾ ಅವರ 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 ಆ ಖ್ಯಾತಿ ಈತನಿಗೆ ಸಹಿಸಿಕೊಳ್ಳಲಿಕ್ಕೆ ಸಾಧ್ಯವಾಗೋದಿಲ್ಲ ಅನ್ನುವಂಥ ಒಂದು ವಾತಾವರಣ ನಿರ್ಮಾಣ ಆಗಿರುತ್ತೆ. ಬಹುಶಃ ನನಗೆ ಖ್ಯಾತಿಯ ಜಲಸಿ ಅಂತ ಹೇಳಲಿಕ್ಕೆ ಆಗಲ್ಲ, ಆದರೆ ಆ ಮನುಷ್ಯನಿಗೆ ವಿವೇಕಾನಂದರ ಬಗ್ಗೆ ಸಿಕ್ಕಿರುವಂತ ಇನ್ಪುಟ್ಸ್ ಅಂತದಿರ್ಬೋದು. ನೀವು ಇಲ್ಲಿ ಗಮನಿಸಿದ್ರೆ ಗೊತ್ತಾಗುತ್ತೆ, ಆತ ಹೇಳ್ತಾನೆ, ನನಗೆ ಆತನ ಬಗ್ಗೆ ತಿಳ್ಕೊಂಡಿರುವಂತ ಕೆಲವು ಸಂಗತಿಗಳು ಆತನ ಬಗ್ಗೆ ಪ್ರೀತಿಯನ್ನ ಮೂಡಿಸ್ತಾ ಇಲ್ಲ ಅಂತ. ಹಾಗಿದ್ರೆ ಆ ಕೆಲವು ಸಂಗತಿ ಹೇಳಿರೋರು ಯಾರು? ನಿಸ್ಸಂಶಯವಾಗಿ ಮಜುಮ್ದಾರ್, ಬ್ರಹ್ಮ ಸಮಾಜದ ಪ್ರತಾಪ್ ಮಜುಮ್ದಾರ್ ಏನಿದ್ರು, ಅವರು ವಿವೇಕಾನಂದರ ಬಗ್ಗೆ ಇಲ್ಲ ಸಲ್ಲದ ಮಾತುಗಳನ್ನು ಹೇಳಿದ್ರು. ಮುಂದೆ 1894 ನಲ್ಲಿ ವಿವೇಕಾನಂದರು ಒಂದು ಪತ್ರವನ್ನು ತಮ್ಮ ಸೋದರ ಸನ್ಯಾಸಿಗೆ ಬರೀತಾರೆ. ಆ ಸೋದರ ಸನ್ಯಾಸಿಗೆ ಬರೆದ ಪತ್ರದಲ್ಲಿ ಸ್ವಾಮೀಜಿ ಏನ್ ಹೇಳ್ತಾರೆ ಗೊತ್ತಾ? ನಾನು ನನ್ನ ಮಾತೇನು ಹೇಳೋದಿಲ್ಲ, ಸ್ವಾಮೀಜಿ ಹೇಳೋ ಪದಗಳನ್ನೇ ಹೇಳ್ತೀನಿ. ಮಜುಮ್ದಾರ್ ವಿಲಿಫೈಡ್ ಮೀ ಟು ದ ಕ್ಲರ್ಜೀಸ್ ಅಟೆಂಡಿಂಗ್ ದ ಪಾರ್ಲಿಮೆಂಟ್ ಆಫ್ ರಿಲಿಜನ್ಸ್. He turned them against me by saying that I was nobody but a fraud and a cheat, and that my medicinary has been contrived after coming here. Majumdar poisoned President or Chairman Burroughs' mind to the extent that he did not even speak nicely to me. ಹೇಳ್ತಾರೆ, ಮಜುಮ್ದಾರ್ ಹೇಗಿದ್ದ ಅಂತಂದ್ರೆ, ನಾನು ಭಿಕ್ಷುಕ ತಿರುಬೋಕಿತನ, ನನ್ನ ತಿರುಬೋಕಿತನ ಅಥವಾ ನನ್ನ ಭಿಕ್ಷುಕ ವೃತ್ತಿ ಇಲ್ಲಿಗೆ ಬಂದ ಮೇಲೆ 100 ಪಟ್ಟು ಜಾಸ್ತಿ ಆಗ್ಬಿಟ್ಟಿದೆ. ಕಂಡವರಲ್ಲಿ ಬೇಡ್ಕೊಂಡು ತಿರುಗಾಡ್ತಾನೆ, ಅವನು ಯೋಗ್ಯ ಅಲ್ಲ, ಅವನಿಗೆ ಊರಲ್ಲಿ ನಯಾ ಪೈಸೆ ಕಿಮ್ಮತ್ತಿಲ್ಲ ಅನ್ನುವಂತ ಮಾತುಗಳನ್ನ ಹೇಗೆ ಮಜುಮ್ದಾರರು ತಲೆಗೆ ತುಂಬಿದ್ರು ಅಲ್ಲಿ ಪಾರ್ಲಿಮೆಂಟ್ಗೆ ಬಂದಿದ್ದ ಅನೇಕರಲ್ಲಿ ಅಂತಂದ್ರೆ, ಬರೋಸ್ನ ತಲೆಯನ್ನು ಎಷ್ಟು ಕೆಡಿಸಿದ್ರು. ವಿವೇಕಾನಂದರು ಹೇಳ್ತಾರೆ, ನನ್ನ ಜೊತೆ ತುಂಬಾ ಚೆನ್ನಾಗಿದ್ದ ಬರೋಸ್ ಆನಂತರದ ದಿನಗಳಲ್ಲಿ ನನ್ನ ಜೊತೆ ಚೆನ್ನಾಗಿ ಮಾತಾಡೋದನ್ನೇ ಬಿಟ್ಬಿಟ್ಟ ಅಂತ. ಮಜುಮ್ದಾರ್ ಬರೋಸರ ತಲೆ ಕೆಡಿಸಿರ್ಬೋದು ಅಂತಾದ್ರೆ, ಅದೇ ಮಜುಮ್ದಾರು ಈ ಜೋನ್ಸ್ ತಲೆನೂ ಕೆಡಿಸಿರ್ಲಿಕ್ಕಿಲ್ಲ ಅಂತ ಹೇಳೋದಕ್ಕೆ ಯಾವ ರೀಸನ್ ಇಲ್ಲ. ಹೀಗಾಗಿ ಜೋನ್ಸ್ಗೆ ಒಂದು ಕೆಟ್ಟ ಭಾವನೆ ಬೆಳೆದಿರಬಹುದು. ಆದ್ರೆ ಮಿತ್ರರೇ, ನಂಗೆ ಬಹಳ ಖುಷಿ ಕೊಡೋ ಅಂಶ ಏನು ಅಂತಂದ್ರೆ, ಯಾರು GT ಹೋವೆ ಬಗ್ಗೆ ನಾನು ಹೇಳಿದ್ನಲ್ಲ ಆಗ್ಲೇ, ಈ ಜೋನ್ಸ್ ಪತ್ರ ಬರೆದಿದ್ದ ಅಂತ, ಆ ಹೆಣ್ಮಗಳು ಜೋನ್ಸಿಗೊಂದು ಉತ್ತರ ಬರೀತಾಳೆ. ಆ ಉತ್ತರದಲ್ಲಿ ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ಸಮಟೈಮ್ಸ್ ನನ್ಗೆ ಅನ್ಸುತ್ತೆ ಈ ಇಡೀ ಪತ್ರವನ್ನ ನಾವು ಕನ್ನಡದಲ್ಲಿ ರೀಪ್ರಿಂಟ್ ಮಾಡಿಸಿ ಹಂಚಬೇಕು ಅಂತ. ವಿವೇಕಾನಂದರ ಕುರಿತಂತೆ ಅಲ್ಲಿರುವಂತ ಒಂದು ಹೆಣ್ಮಗಳು, ದಯವಿಟ್ಟು ಸ್ವಲ್ಪ ಸಮಯ ಕೊಡಿ, ಯಾಕೆ ಅಂತಂದ್ರೆ ಈ ಇಡೀ ಪತ್ರವನ್ನ ನಾನು ಇಂಗ್ಲಿಷ್ ನಲ್ಲಿ ಇರೋದನ್ನ ಓದಿ ನಿಮ್ಗೆ ಹೇಳುವಂತ ಪ್ರಯತ್ನ ಮಾಡ್ತೀನಿ. ಮೈ ಡಿಯರ್ ಫ್ರೆಂಡ್, ಆಕೆ ಜೋನ್ಸಿಗೆ ಬರೀತಾಳೆ. ಜೋನ್ಸಿಗೆ ಬರೆದು ಹೇಳ್ತಾಳೆ, ಯು ರೈಟ್ ಟು ಮೀ ಆಫ್ ವಿವೇಕಾನಂದ when it is I who should write to you. Since I wrote the letter, I have had the chance of becoming well acquainted with him. He is living with the Hales and they have invited me several times to visit there. So I have had long talks with him, and I have got the inner sense of him that comes from just such association and in no other way. I believe thoroughly in his purity, sincerity and a certain kind of simplicity. It is the simplicity that is natural to the person of high breeding who has nothing to conceal. I mean, nothing in his deeds, but much in his nature that shrinks from too strong light.
ಯು ನೋ ವಾಟ್ ಐ ಮೀನ್. ಏನ್ ಚೆನ್ನಾಗಿದೆ ಸಾಲುಗಳು ನೋಡಿ. ಆಕೆ ಹೇಳ್ತಾಳೆ, ನಿಂಗೆ ಪತ್ರ ಬರೆದಾದ್ಮೇಲೆ ನನಗೆ ಆತನ ಜೊತೆ ಇರುವಂತ ಅವಕಾಶ ಸಿಕ್ತು. ಇಲ್ಲಿ ಮಿಸ್ ಹೇಲ್ಸ್ ಮನೆಗಳಲ್ಲಿ, ಹೇಲ್ ದಂಪತಿಗಳ ಮನೆಯಲ್ಲಿ ಆತ ಇರ್ತಾನೆ. ಆಕೆ ತುಂಬಾ ಬಾರಿ ನನ್ನ ಕರೆದಾಗ ಒಡನಾಡುವಂತ, ಮಾತನಾಡುವಂತ ಅವಕಾಶ ಸಿಕ್ತು. ಆತ ಸಿಂಪಲ್ ಜನರಲ್ಲಿ ಅತ್ಯಂತ ಸಿಂಪಲ್ ಆಗಿರೋನು ಅಂತ, ಸರಳರಲ್ಲಿ ಅತ್ಯಂತ ಸರಳ. ಮತ್ತು ಈ ಸರಳತೆ ಆತ ಬೇಕಂತ ಮಾಡ್ತಿರೋದಲ್ಲ, ಆತನ ಸಹಜ ಪ್ರಕೃತಿ ಅಂತ ಅನ್ಬಿಟ್ರು. ನಾನು ಏನ್ ಹೇಳ್ತೀನಿ ಇದು ನಿಂಗೆ ಅರ್ಥ ಆಗುತ್ತೆ ತಾನೇ ಅಂತ ಕೇಳ್ತಾಳ ಅವಳು. ನಾನು ಸುಮ್ಮನೆ ನೋಡಿದ್ದೀನಿ, ಒಂದಿನ ನೋಡಿ ಅರ್ಧ ಗಂಟೆ ನೋಡಿ ಬಂದಿರೋಳಲ್ಲ, ಸ್ಟೇಜ್ ಮೇಲೆ ನೋಡಿರೋಳಲ್ಲ, ಆತ ಸಹಜವಾಗಿ ಹೇಗಿರ್ತಾನೆ ಅಂತ ಗಮನಿಸಿದ್ದೀನಿ ಅಂತ ಹೇಳ್ತಾಳೆ. ಮುಂದೆ ಹೇಳ್ತಾಳೆ, ಹಿ ಹ್ಯಾಸ್ ಅ ಫೈನ್ಲಿ ಟ್ರೈನ್ಡ್ ಮೈಂಡ್. ಸಾಲುಗಳು ನೋಡಿ ಎಷ್ಟು ಚೆನ್ನಾಗಿದೆ. ಹಿ ಹ್ಯಾಸ್ ಅ ಫೈನ್ಲಿ ಟ್ರೈನ್ಡ್ ಮೈಂಡ್, ಡ್ರಾಸ್ ಈಸಿಲಿ ಆನ್ ಹಿಸ್ ರಿಸೋರ್ಸಸ್, ಹ್ಯಾಸ್ ಹ್ಯಾಡ್ ಅ ರಿಫೈನ್ಡ್ ಬ್ರಿಂಗಿಂಗ್ ಅಪ್, ಹ್ಯಾಸ್ ಅ ಲಾಂಗ್ ಲೈನ್ ಆಫ್ ಸ್ಕಾಲರ್ಲಿ ancestors behind him, has a most religious nature, has naturally dominion over his senses, and with it all a nature so sympathetic that as a child he had a passion for humanity. ಅವನ ಹತ್ರ ಕೆಪಾಸಿಟಿ ಎಂತದಿದೆ ಅಂತಂದ್ರೆ, ಇಂದ್ರಿಯಗಳ ಮೇಲೆ ಹತೋಟಿ ಇದೆ, ಮನಸ್ಸನ್ನು ಹಿಡಿತದಲ್ಲಿ ಇಟ್ಕೊಳ್ಬಲ್ಲ, ತನ್ನ ರಿಸೋರ್ಸಸ್, ತನ್ನ ವಿಚಾರಧಾರೆಗೆ ಯಾವತ್ತು ಬೇಕಿದ್ರು ಹೋಗಿ ಅಲ್ಲಿಂದ ಕೆದಕಿ ಬೇಕಾಗಿರೋದನ್ನ ಪ್ರೆಸೆಂಟ್ ಮಾಡುವಂತ ಸಾಮರ್ಥ್ಯ ಅವನಿಗಿದೆ ಅಂತ ಹೇಳಿದ್ಲು. ಮುಂದೆ ಹೇಳ್ತಾಳೆ, ಹಿ ಹ್ಯಾಸ್ ಅ ರಿಚ್ ನೇಚರ್ ಫುಲ್ ಆಫ್ ಮಿರ್ತ್, ಅಂದ್ರೆ ಆನಂದದಿಂದ ಕೂಡಿರುವಂತ ದ ಸೋಲ್ ಆಫ್ ಗಾಯಟ್ರಿ, when he is not most serious and uplifted. The kind of a boy I have tried to describe came under the influence of a monk. ರಾಮಕೃಷ್ಣರ ಬಗ್ಗೆ ಹೇಳ್ತಾಳೆ, a half insane mystic, as I gather, who so influenced him as to throw the whole force of his nature into religion. His love of God is a revelation to me, and his love of humanity just as dominating. ಅವನು ಭಗವಂತನನ್ನ ಪ್ರೀತಿಸೋದು ನನ್ನ ಪಾಲಿಗೆ ಒಂದು ದರ್ಶನ ಅಂತ ಹೇಳ್ತಾಳೆ. ಆತನನ್ನ ಒಬ್ಬ ಮಿಸ್ಟಿಕ್, ಒಬ್ಬ ಹಾಫ್ ಅಂದ್ರೆ ಒಬ್ಬ ಫಕೀರನೊಬ್ಬ ಆತನನ್ನ ಇನ್ಫ್ಲೂಯೆನ್ಸ್ ಮಾಡಿದ. ಅದಾದ್ಮೇಲೆ ಭಗವಂತನ ಮೇಲಿನ ಆತನ ಪ್ರೀತಿ ಹೆಂಗಿದೆ ಅಂತಂದ್ರೆ ನನಗೆ ಅದ್ಭುತ ಅನ್ಸುತ್ತೆ. ಭಗವಂತನ ಮೇಲಿನ ಪ್ರೀತಿ ಅಷ್ಟೇ ಅಲ್ಲ, ಮಾನವ ಸಮುದಾಯದ ಮೇಲಿನ ಆತನ ಪ್ರೀತಿಯೂ ಕೂಡ ಅಷ್ಟೇ ಅದ್ಭುತವಾದ್ದು ಅಂತ ಹೇಳ್ತಾಳೆ. ದೀಸ್ ಆರ್ ದ ಫೌಂಡೇಶನ್ಸ್ ಆಫ್ ಹಿಸ್ ಸ್ಪಿರಿಚುವಲ್ ಲೈಫ್, and on that has been reared a curious admixture of the monk, the mystic, and the free thinker. It all together makes him the most interesting person I ever met. ಅವಳು ಹೇಳೋದು ನೋಡಿ, ಮಾಂಕ್ ಒಬ್ಬ ಸನ್ಯಾಸಿ, ಒಬ್ಬ ಮಿಸ್ಟಿಕ್, ಹಾಗೆ ಒಬ್ಬ ಫ್ರೀ ಥಿಂಕರ್, ಎಲ್ಲರದರ ಮಿಕ್ಸ್ಚರ್ ಇದೆ. ನನ್ನ ಜೀವನದಲ್ಲಿ ನಾನು ನೋಡಿರುವಂತ ಒಬ್ಬ ಅದ್ಭುತ ವ್ಯಕ್ತಿ ಈತ ಅಂತ ಆಕೆ ಬರೀತಾಳೆ. ನೆನ್ಪಿಟ್ಕೊಳ್ಳಿ, ನಾನು ಮತ್ತೆ ಹೇಳ್ತಿದ್ದೀನಿ, ಆ GT ಹೋವೆ ಇದ್ದಾಳಲ್ಲ, ಆರ್ಡಿನರಿ ಹೆಣ್ಮಗಳಲ್ಲ. ಆಕೆ ತುಂಬಾ ದೊಡ್ಡ ಬರಹಗಾರ್ತಿ ಆಗಿದ್ದಂಥವಳು, ಲಿಟ್ರರಿ ಆಕ್ಟಿವಿಸ್ಟ್ ಆಗಿದ್ದಂಥ ಹೆಣ್ಮಗಳು. ಆಕೆ ಹೇಳುವಂತ ಮಾತು ಸುಮ್ಮನೆ ಹೇಳ್ತಿಲ್ಲ, ವಿವೇಕಾನಂದರನ್ನ ಅರ್ಥೈಸಿಕೊಂಡ ಮೇಲೆ ಇದನ್ನ ಬರೀತಾಳೆ. ಮುಂದೆ ಬಹಳ ಚೆನ್ನಾಗಿದೆ ಈ ಪತ್ರದ ಮುಂದಿನ ಭಾಗ. ಹೆಂಗಿದೆ ಅಂತಂದ್ರೆ, I write this to you because you ought to know him. It's too bad to lose such a chance because he is so unlike anyone I ever knew. ನೀನು ಆತನನ್ನು ತಿಳ್ಕೊಳ್ಳಿಲ್ಲ ಅಂತಂದ್ರೆ ನಿಜಕ್ಕೂ ದುರದೃಷ್ಟ ನಿಂದು. ನಾನು ಆ ತರದ ವ್ಯಕ್ತಿ ನನ್ನ ಜೀವನದಲ್ಲಿ ನೋಡ್ಲಿಲ್ಲ, ನೀನು ತಿಳ್ಕೊಳ್ಬೇಕು ಅವನನ್ನ ಅಂತ ಹೇಳ್ತಾಳೆ. ಐ ಶುಡ್ ಲೈಕ್ ಟು ಟಾಕ್ to him over with you, especially his Chicago experiences. I hear all sorts of things are said about him, how he is a man of the world, how he is the man of the world, etc. ಅಂದ್ರೆ ಆಕೆ ಹೇಳ್ತಾಳೆ, ಚಿಕಾಗೋದಲ್ಲಿ ಆತನ ಎಕ್ಸ್ಪೀರಿಯನ್ಸ್ ಬಗ್ಗೆ ನಾನು ಕೇಳಲಿಕ್ಕೆ ಆತನ ಹತ್ರ ಕೇಳೋದು ಯಾವಾಗ್ಲೂ ಇಚ್ಛೆ ಪಡ್ತೀನಿ. ಯಾಕೆ ಅಂತಂದ್ರೆ ಅವನ ಬಗ್ಗೆ ಇರೋ ಎಲ್ಲ ಆಪಾದನೆಗಳ ಬಗ್ಗೆ ನನಗೆ ಅರಿವಿದೆ ಅಂತಾಳೆ. ಆಪಾದನೆ ಏನ್ ಗೊತ್ತೇನು? ಆತ ಹೌ ಇಸ್ ದ ಮ್ಯಾನ್ ಆಫ್ ದ ವರ್ಲ್ಡ್, ಆತ ಹೆಂಗೆ ಪ್ರಾಪಂಚಿಕ ವ್ಯಕ್ತಿ ಅಂತ ಎಲ್ಲರೂ ಮಾತನಾಡ್ತಾರೆ. ನಾನು ಹೇಳಿದ್ನಲ್ಲ, ವಿವೇಕಾನಂದರು ಮೀಟ್ ಈಟರು, ವಿವೇಕಾನಂದರು ಹೆಣ್ಮಕ್ಳ ಜೊತೆ ತಿರುಗಾಡ್ತಾರೆ, ವಿವೇಕಾನಂದರ ಕ್ಯಾರೆಕ್ಟರ್ ಸರಿ ಇಲ್ಲ, ವಿವೇಕಾನಂದರು ಹಣದ ಅಪೇಕ್ಷೆ ಪಡುವಂಥವ್ರು, ಈ ಥರದೆಲ್ಲ ಹೇಳ್ತಿರ್ತಾರಲ್ಲ, ಇವೆಲ್ಲ ನಂಗೆ ಗೊತ್ತಿದೆ ಅಂತ ಆಕೆ ತುಂಬಾ ಸ್ಪಷ್ಟವಾದ ದನಿಯಲ್ಲಿ ಹೇಳ್ತಾಳೆ. ಹೇಳಿ ಮುಂದೆ ಹೇಳ್ತಾಳೆ, he gave me the other day the clue to it all, though wholly unwittingly. It seems he had a letter to Erskine Phelps and sent it to him on his arrival. They called on him at once, took him to their house. He happened to speak to them the other day, said, they are very kind, friendly people, very, very kind to me, but I could not live there. ಬಹಳ ಇಂಪಾರ್ಟೆಂಟ್ ಆಗಿರುವಂತ ಸಂಗತಿನ ಹೇಳ್ತೀನಿ. ಸ್ವಾಮಿ ವಿವೇಕಾನಂದರು ಚಿಕಾಗೋಗೆ ಬಂದ್ರಲ್ಲ, ಮದ್ರಾಸ್ನಿಂದ ವರದರಾವ್ ಅವರು ಸ್ವಾಮಿ ವಿವೇಕಾನಂದರಿಗೆ ಒಂದು ಪತ್ರವನ್ನು ಕೊಟ್ಟರು. ಚಿಕಾಗೋದಲ್ಲಿರುವಂತ ಒಬ್ಬ ಸಿರಿವಂತರೊಬ್ಬರು ನಮ್ಗೆ ತುಂಬಾ ಪರಿಚಯ ಇದ್ದಾರೆ, ನೀವು ಅವ್ರ ಹತ್ರ ಹೋಗಿ ತಂಗಬಹುದು ಅನ್ನೋಂಥ ಕಲ್ಪನೆಯನ್ನು ಕೊಟ್ಟು
ಪ್ರಾಬಬಲಿ ಆನಂತರ ನ್ಯೂ ಡಿಸ್ಕವರೀಸ್ ಇದನ್ನ ಕೆದಕಿದ ಮೇಲೆ ಗೊತ್ತಾಯ್ತು ಅದು ಇವರದ್ದೇ ಮನೆ ಅಂತ, ಫೆಲ್ಪ್ಸ್ ಅವರು ಮನೆ ಅಂತ. ಆ ಫೆಲ್ಪ್ಸ್ ದೊಡ್ಡ ಚರ್ಮೋದ್ಯೋಗ ಮಾಡ್ತಿದ್ದಂತ ವ್ಯಕ್ತಿ. ಪ್ರಾಬಬಲಿ ನಾನು ಹೇಳೋದಾದ್ರೆ ಶೂಸ್ ಕಂಪನಿ ಅವರದ್ದಿತ್ತು, ಸಿಕ್ಕಾಪಟ್ಟೆ ಸಿರಿವಂತ. ಆತ ವಿವೇಕಾನಂದರನ್ನ ಬಂದು ಕರ್ಕೊಂಡು ಹೋದ ಅಂತೆಲ್ಲ ಹೇಳ್ತಾರೆ. ವಿವೇಕಾನಂದರು ಕೆಲವು ದಿನಗಳು ಅವ್ರ ಮನೆಯಲ್ಲಿ ಇದ್ರಂತೆ. ಆದ್ರೆ ವಿವೇಕಾನಂದರು ಹೇಳ್ತಾರೆ, ನನಗೆ ಅವ್ರ ಮನೇಲಿ ಇರ್ಲಿಕ್ಕೆ ಆಗ್ಲೇ ಇಲ್ಲ. ಈಕೆ ಆಶ್ಚರ್ಯದಿಂದ ಕೇಳ್ತಾಳೆ, ಒಬ್ಬ ಸಿರಿವಂತನ ಮನೆಯಲ್ಲಿ ನಿನಗಿರ್ಲಿಕ್ಕೆ ಆಗ್ಲಿಲ್ವಾ, ಯಾಕೆ ಅಂತ ಕೇಳ್ತಾಳೆ. ವೆನ್ ವಿ ಆಸ್ಕ್ಡ್ ವೈ, ಹಿ ಸೆಡ್ ಇನ್ ಅ ಪರ್ಪ್ಲೆಕ್ಸ್ಡ್ ವೇ. ಮುಖ ಬಿಳಿಸಿಕೊಂಡು ವಿವೇಕಾನಂದರು ಹೇಳಿದ್ರಂತ. ಇನ್ಫ್ಯಾಕ್ಟ್ ವಿವೇಕಾನಂದರು ಯಾರ ಬಗ್ಗೆ ನೆಗೆಟಿವ್ ಆಗಿ ಯಾವತ್ತೂ ಮಾತನಾಡುವಂತ ಮನುಷ್ಯರಲ್ಲ, ಸ್ಪೆಷಲಿ ಅವ್ರು ಹೋಸ್ಟ್ ಆಗಿದ್ದಂಥವ್ರ ಬಗ್ಗೆ. ಆತ ಹೇಳ್ತಾರೆ, ಐ ಡು ನಾಟ್ ನೋ, ಐ ಥಿಂಕ್ ದೇ ಆರ್ ಫ್ಯಾಷನಬಲ್. ವಿವೇಕಾನಂದರು ಹೇಳ್ತಾರೆ, ಅವ್ರು ಸಿಕ್ಕಾಪಟ್ಟೆ ಫ್ಯಾಷನಬಲ್ ಆಗಿದ್ರು ಜನ. ದೇ ಟುಕ್ ಮಿ ಟು ದ ಕ್ಲಬ್ ಆಫ್ ಆನ್ ಅ ಯಾಟ್, ದೇ ಡ್ರ್ಯಾಂಕ್ ಆಲ್ ದ ಟೈಮ್. ಅವ್ರು ನನ್ನ ಕ್ಲಬ್ ಕರ್ಕೊಂಡು ಹೋಗ್ತಿದ್ರು, ಅವರು ತಿರುಗಾಡ್ಲಿಕ್ಕೆ ಸುತ್ತಾಡ್ಲಿಕ್ಕೆ ಕರ್ಕೊಂಡು ಹೋಗ್ತಿದ್ರು. ದೇ ಡ್ರ್ಯಾಂಕ್ ಆಲ್ ದ ಟೈಮ್, ಯಾವಾಗಲೂ ಕುಡ್ಕೊಂಡೇ ಇರ್ತಿದ್ರು. ವೆನ್ ಐ ಸೆಡ್ ಐ ಡು ನಾಟ್ ಡ್ರಿಂಕ್, ದೇ ಆರ್ಡರ್ಡ್ ಇಟ್ ಫಾರ್ ಮೀ ಜಸ್ಟ್ ದ ಸೇಮ್. ನಾನು ಕುಡಿಯಲ್ಲ ಅಂತ ಹೇಳಿದ್ರು ಕೇಳದೆ, ಅವ್ರು ಏನ್ ಕುಡಿತಾರೋ ನನಗೂ ಅದನ್ನೇ ಆರ್ಡರ್ ಮಾಡಿದ್ರು. ದೇ ಸ್ವೋರ್ ಟು ಆಲ್ ದ ಟೈಮ್. I had seen no Americans. I did not understand it, but I could not live so. I had to go away. ನನಗೆ ನಿಜವಾಗ್ಲೂ ಏನು ಅಂತಾನೆ ಅರ್ಥ ಆಗಲಿಲ್ಲ, ನನಗೆ ಹಂಗೆ ಬದುಕಿ ಗೊತ್ತಿರಲಿಲ್ಲ, ಹೀಗಾಗಿ ನಾನು ಅದನ್ನು ಬಿಟ್ಟು ಬರಲೇಬೇಕಾಯ್ತು ಅಂತ ವಿವೇಕಾನಂದರು ಹೇಳ್ತಾರೆ. ಏನು ಪಾಪದ ಮನುಷ್ಯ ರೀ ವಿವೇಕಾನಂದರನ್ನ. ಪ್ರಾಪಂಚಿಕರು ವಿವೇಕಾನಂದರನ್ನ ಏನು ಸಿರಿವಂತಿಕೆಯ ಆಲೋಚನೆಯಲ್ಲಿದ್ದವರು ಅಂತೆಲ್ಲ ಮಾತನಾಡುವಂಥ ಈ ಜನಕ್ಕೆ ಇದು ಅರ್ಥವೇ ಆಗೋದಿಲ್ವಲ್ಲ. ಮೋಸ್ಟ್ಲಿ ನನ್ಗನ್ಸುತ್ತೆ ಒಂದು ಹಂತದಲ್ಲಿ ಫೆಲ್ಪ್ಸ್ ಕೂಡ ವಿವೇಕಾನಂದರ ಬಗ್ಗೆ ಒಂದು ನೆಗೆಟಿವ್ ಥಾಟ್ ಅನ್ನು ಕೊಟ್ಟಿದ್ದಿರಬಹುದು ಅಂತ ಅನೇಕ ಬಾರಿ ಅನ್ಸುತ್ತೆ. ಯಾಕೆಂದ್ರೆ ಆಕೆ ಇದನ್ನ ಸ್ಪೆಸಿಫಿಕಲಿ ಹೇಳ್ತಿದ್ದಾಳೆ ಅಂತಂದ್ರೆ ಅದೊಂದು ರೀಸನ್ ಇರಬಹುದು ಅಂತ. ಸ್ವಾಮೀಜಿ ಹೇಳ್ತಾರೆ, ದ ಸಿಚುಯೇಷನ್ ವಾಸ್ ಕ್ಲಿಯರ್ ಟು ಮೀ ಇನ್ ಅ ಮೊಮೆಂಟ್. He had no means of knowing whether that was exceptional or the natural way. Mr. Phelps knew but one way to entertain a man. I have no doubt many men noticed the yellow robe in the company of the revelers and so. ಆಕೆ ಹೇಳ್ತಾಳೆ, ಆತನಿಗೆ ಫೆಲ್ಪ್ಸ್ಗೆ ಈ ಥರದ ಒಬ್ಬ ವ್ಯಕ್ತಿಯನ್ನ ಇದಕ್ಕಿಂತ ಚೆನ್ನಾಗಿ ಟ್ರೀಟ್ ಮಾಡೋದು ಗೊತ್ತಿರ್ಲಿಕ್ಕಿಲ್ಲ. ಆತ ಅದನ್ನು ಮಾಡ್ತಿರುವಾಗ ಈ ಫೆಲ್ಪ್ಸ್ನ ಈ ಥರದ ಬದುಕಿನೊಳಗೆ ಅನೇಕರು ಕಾವಿ ಬಟ್ಟೆಯ ಈ ಮನುಷ್ಯನ ನೋಡಿದ್ದಿರಬಹುದು. ಅವರು ಆನಂತರದ ದಿನಗಳಲ್ಲಿ ವಿವೇಕಾನಂದರ ಬಗ್ಗೆ ಈ ಥರದ ಸ್ಪ್ರೆಡ್ ಮಾಡಿರ್ಲಿಕ್ಕೂ ಸಾಧ್ಯ ಇದೆ ಅನ್ನೋದನ್ನ ಆಕೆ ತುಂಬಾ ಚೆನ್ನಾಗಿ ಹೇಳ್ತಾಳೆ. He shows the hails his correspondence with the Maharaja, who supplies him with money and who is his friend. It is all very interesting and he is a pure, sweet, strong soul, whom it is a real good to know. I have talked with him much about the Brahma Samaj. I think I understand something of that situation. ಆಕೆ ಏನು ಹೇಳ್ತಾಳೆ ಅಂತಂದ್ರೆ, ಸ್ವಾಮಿ ವಿವೇಕಾನಂದರು ಹೇಲ್ ದಂಪತಿಗಳಿಗೆ ಪತ್ರಗಳನ್ನು ತೋರಿಸ್ತಿದ್ರು. ಯಾವ ಪತ್ರಗಳು? ಮಹಾರಾಜರು ಬರೆದಿರುವಂತ ಪತ್ರಗಳನ್ನು ತೋರಿಸ್ತಾ ಇದ್ರು. ಆ ಪತ್ರದಲ್ಲಿ ಮಹಾರಾಜರು ಹಣದ ಸಹಾಯ ಮಾಡ್ತಾ ಇರೋದು, ಮಹಾರಾಜರು ಅವ್ರ ಜೊತೆಗೆ ನಿಂತಿರೋದು ಎಲ್ಲ ವಿಚಾರ ಇರ್ತಿತ್ತು ಅಂತ. ನನಗೆ ಇದನ್ನು ಓದೋವರೆಗೂ ವಿವೇಕಾನಂದರು ಯಾಕೆ ಭಾರತದಲ್ಲಿರುವಂತ ತಮ್ಮ ಶಿಷ್ಯರಿಗೆ ಪತ್ರ ಬರೆದು ನೀವು ನನಗೊಂದೇನಾದ್ರೂ ಕಳಿಸ್ಕೊಡಿ, ಯಾವ್ದಾದ್ರು ಪತ್ರಿಕೆಯ ಕಟಿಂಗ್ ಅನ್ನು ಕಳಿಸ್ಕೊಡಿ ಅಂತೆಲ್ಲ ಕೇಳ್ತಿದ್ರು ಅಂತ ಅರ್ಥನೇ ಆಗ್ತಿರ್ಲಿಲ್ಲ. ಆದ್ರೆ ಈಗ ಅರ್ಥ ಆಗತ್ತೆ. ಸ್ವಾಮಿ ವಿವೇಕಾನಂದರ ಮೇಲೆ ಅಲ್ಲಿನ ಜನಕ್ಕೊಂದು ಅನುಮಾನ ಇತ್ತಲ್ಲ, ಈ ಮನುಷ್ಯ ನಿಜವಾಗ್ಲೂ ಜಿನೈನ, ಈ ಮನುಷ್ಯನಿಗೆ ಊರಲ್ಲಿ ಗೌರವ ಇದೆಯಾ, ಈ ಮನುಷ್ಯನ ಜನ ಒಪ್ಕೊಳ್ತಾರ, ಈ ಥರದೆಲ್ಲ ಅನುಮಾನ ಇತ್ತಲ್ಲ. ಈ ಅನುಮಾನಗಳನ್ನ ಮೀರಿ ನಿಲ್ಲಲಿಕ್ಕೆ ಸ್ವಾಮಿ ವಿವೇಕಾನಂದರಿಗೆ ಈ ಪತ್ರ ಬೇಕಾಗ್ತಿತ್ತು. ಯಾರಾದರೂ ಅನುಮಾನ ಪಟ್ಟರೆ ನೋಡಿ, ನಾನು ಫೇಕ್ ವ್ಯಕ್ತಿ ಅಲ್ಲ, ನಾನು ಜಿನೈನ್ ಅಂತ ತೋರಿಸ್ಕೊಳ್ಳಿಕ್ಕೆ ಸ್ವಾಮಿ ವಿವೇಕಾನಂದರು ಮಹಾರಾಜರು ಬರೆದಿರೋ ಪತ್ರ ತೋರಿಸ್ಬೇಕಾಗ್ತಿತ್ತು. ಆಕೆ ಹೇಳ್ತಾಳೆ, ಹೇಲ್ ದಂಪತಿಗಳಿಗೆ ಆತ ಮಹಾರಾಜರು ಬರೆದಿರೋ ಪತ್ರ ತೋರಿಸ್ತಾನೆ. ಆ ಪತ್ರಗಳಲ್ಲಿ ಅವರೇ ಅವನಿಗೆ ದುಡ್ಡಿನ ಸಪೋರ್ಟ್ ಮಾಡೋದು ಅಂತೆಲ್ಲ ಗೊತ್ತಾಗತ್ತೆ. ಅಂದ್ರೆ ಮಜುಮ್ದಾರ್ ಹೇಳಿರೋದೆಲ್ಲ ಸುಳ್ಳು, ಆತನಿಗೆ ಭಾರತದಲ್ಲಿ ದೊಡ್ಡ ಮಟ್ಟದಲ್ಲಿ ಸಹಕಾರ ಕೊಡುವಂತ ಜನ ಇದ್ದಾರೆ ಅಂತ ಆಕೆ ತುಂಬಾ ವಿಶೇಷವಾಗಿ ಹೇಳ್ತಾಳೆ. ಕೊನೆಯಲ್ಲಿ ಆಕೆ ಕನ್ಕ್ಲೂಡ್ ಮಾಡ್ತಾ ಹೇಳ್ತಾಳೆ, ಐ ಹ್ಯಾವ್ ರಿಟನ್ ಯು ಆಲ್ ದಿಸ್ ಬಿಕಾಸ್ ಯು ಆರ್ ಜಸ್ಟ್ ದ ಒನ್ ಹೂ ವುಡ್ ಎಂಜಾಯ್ ಹಿಮ್ ಇಫ್ ಯು ರೀಚ್ಡ್ ಹಿಮ್. ಇಟ್ ಈಸ್ ಅ ಪಿಟಿ ಫಾರ್ ಯು ನಾಟ್ ಟು ನೋ ಹಿಮ್. ನೀನು ಎಂಜಾಯ್ ಮಾಡ್ತಿದ್ದೆ, ಅದಕ್ಕೋಸ್ಕರ ನಿಂಗೆ ಇಷ್ಟೆಲ್ಲ ಬರಿತಾ ಇದ್ದೀನಿ. ಅವನು ಗೊತ್ತಿಲ್ಲ ಅಂತಂದ್ರೆ ನನಗೆ ನಿನ್ನ ಬಗ್ಗೆ ಅನುಕಂಪ ಮೂಡುತ್ತೆ ಅಂತ ಹೇಳಿದ್ಲು. ಹಿ ಈಸ್ ಜಸ್ಟ್ ಆಸ್ ಸಿನ್ಸಿಯರ್ ಆಸ್ ಮಜುಮ್ದಾರ್, ವರ್ಕಿಂಗ್ ಆನ್ ಡಿಫರೆಂಟ್ ಲೈನ್ಸ್. ಹೌ ಐ ವಿಶ್ ಯು ಕುಡ್ ರನ್ ಅಪ್ ಹಿಯರ್ ಫಾರ್ ಅ ಲಿಟಲ್ ವಿಸಿಟ್, ಬಟ್ ಐ ಸಪೋಸ್ ಐ ಮೈಟ್ ಆಸ್ ವೆಲ್ ಆಸ್ಕ್ ಫಾರ್ ದ ಮೂನ್. ಆರ್ಂಟ್ ದ ಸಾರಿಯಲ್ ಲಿಲೀಸ್ ಗುಡ್ ವಿತ್ ಓಲ್ಡ್ ಫ್ರೆಂಡ್ಶಿಪ್? ಯುಎಸ್ ಜಿ.ಟಿ. ಹೋವೆ ಅಂತ ಆಕೆ ತುಂಬಾ ಚೆನ್ನಾಗಿ ಬರೀತಾಳೆ. ಜಿ.ಟಿ. ಹೋವೆಯ ಒಂದು ಸಾಲನ್ನ ಈ ಲೇಖಕ ಅಸೀಂ ಚೌಧರಿ ಸ್ವಾಮಿ ವಿವೇಕಾನಂದ ಇನ್ ಚಿಕಾಗೋ ನ್ಯೂ ಫೈಂಡಿಂಗ್ಸ್ ನ ಕುರಿತಂತೆ ಬರೀತಾ ಹೇಳ್ತಾರೆ.
ಹೋವೆ, ಗ್ರೇಸ್ ಹೋವೆ, ಆಕೆ ಬರೆದಿದ್ಲಂತೆ, ಯು ವುಡ್ ಎಂಜಾಯ್ ಹಿಮ್ ಇಫ್ ಯು ರೀಚ್ ಹಿಮ್, ಇಟ್ ಈಸ್ ಅ ಪಿಟಿ ಫಾರ್ ಯು ನಾಟ್ ಟು ನೋ ಹಿಮ್. ಅವನು ತಿಳ್ಕೊಂಡಿಲ್ಲ ನೀನು ಅಂತಂದ್ರೆ ನನಗೆ ನಿನ್ನ ಮೇಲೆ ಅನುಕಂಪ ಬರುತ್ತೆ ಅಂತ ಆಕೆ ಹೇಳ್ತಿದ್ಲು ಅಂತ ಹೇಳ್ತಾರೆ. ಮಿತ್ರರೇ, ಈ ಪತ್ರವನ್ನೆಲ್ಲ ಓದುವಾಗ ನಂಗೆ ಬಹಳ ಹೆಮ್ಮೆ ಅಂತ ಅನ್ಸೋದೇನು ಅಂತಂದ್ರೆ, ಸ್ವಾಮಿ ವಿವೇಕಾನಂದರು ಸಿರಿವಂತರ ಮನೆಗಳಲ್ಲಿ ಅಥವಾ ಆಮೋದ ಪ್ರಮೋದಗಳಲ್ಲಿ ಕಾಲ ಕಳಲಿಕ್ಕೆ ಇಚ್ಛೆ ಪಡ್ತಿರ್ಲಿಲ್ಲ. ನಾನು ಅದಕ್ಕೆ ಯಾವಾಗಲೂ ಅಂದ್ಕೊಳ್ತೀನಿ, ವಿವೇಕಾನಂದರಿಗೆ ಸಿಕ್ಕಂಥ ಗೌರವದ, ವಿವೇಕಾನಂದರಿಗೆ ಸಿಕ್ಕಂಥ ಜನರ ಪ್ರೀತಿಯ, ವಿವೇಕಾನಂದರಿಗೆ ಸಿಕ್ಕಂಥ ವೈಭವದ, ಗೌರವದ, ಪ್ರೀತಿಯ, ವೈಭವದ 1%, ಒಂದು ಧೂಳಿನ ಕಣದಷ್ಟಾದರೂ ನನಗೆ ನಿಮಗೆ ಸಿಕ್ಬಿಟ್ಟಿದ್ದರೆ ನಾವು ಅಮೇರಿಕನ್ ಬಿಟ್ಟು ಬರ್ತಾನೆ ಇರಲಿಲ್ಲ. ಆದರೆ ಆ ಪುಣ್ಯಾತ್ಮ ಏನು ಹೇಳ್ತಾನೆ ಗೊತ್ತೇನು? ನಾನು ಕೀರ್ತಿಯನ್ನು ಬಯಸಿ ಇಲ್ಲಿಗೆಲ್ಲ ಬಂದಿದ್ದು, ನನ್ನ ದೇಶದ ಸತ್ವವನ್ನು ಈ ಜನರಿಗೆ ಕೊಟ್ಟು ನನ್ನ ದೇಶದ ದಾರಿದ್ರ್ಯವನ್ನು ನೀಗಿಸ್ಲಿಕ್ಕೆ ಇಲ್ಲಿನ ಜನರಿಂದ ಸಂಪತ್ತನ್ನು ತಗೊಂಡು ಹೋಗಬೇಕು ಅಂತ ಬಂದವನು. ಆದರೆ ನನಗೆ ಒಂದು ನಿಮಿಷ ಇಲ್ಲಿರ್ಲಿಕ್ಕೆ ಇಷ್ಟ ಇಲ್ಲ. ವಾಪಸ್ ನನ್ನ ದೇಶಕ್ಕೆ ಹೋಗಿ ಭಿಕ್ಷೆ ಬೇಡ್ಕೊಂಡು ತಿನ್ನಬೇಕು, ಮರದ ನೆರಳಲ್ಲಿ ಮಲಗಬೇಕು, ಕೌಪಿನ ಹಾಕ್ಕೊಂಡು ಗಂಗಾ ನದಿಯ ತೀರದಲ್ಲಿ ನಡಿಬೇಕು ಅಂತ ವಿವೇಕಾನಂದರು ಹೇಳ್ತಿದ್ರಲ್ಲ, ಆ ಮನುಷ್ಯ ಬಹಳ ಗ್ರೇಟ್ ಅನ್ಸೋದು ಆ ಕಾರಣಕ್ಕೆ. ಅದಕ್ಕೆ ಸ್ವಾಮಿ ವಿವೇಕಾನಂದರು ವಿದೇಶದಿಂದ ಭಾರತಕ್ಕೆ ಮರಳಿ ಬರುವಾಗ ಹೇಳ್ತಾರಲ್ಲ, ನಾನು ನನ್ನ ದೇಶದಿಂದ ಇಲ್ಲಿಗೆ ಬರುವಾಗ ನನ್ನ ದೇಶವನ್ನು ಪವಿತ್ರ ಭೂಮಿ, ಪೂಜ್ಯ ಭೂಮಿ ಅಂತ ತಿಳ್ಕೊಂಡಿದ್ದೆ. ಆದರೆ 4 ವರ್ಷಗಳ ಕಾಲ ಭೋಗ ಭೂಮಿಯಲ್ಲಿ ತಿರುಗಾಡಿದ ಮೇಲೆ ಗೊತ್ತಾಗ್ತಿದೆ, ನನ್ನ ದೇಶದ ಮಣ್ಣಿನ ಕಣಕಣವು ಪವಿತ್ರ, ನನ್ನ ಭಾರತ ನನ್ನ ಪಾಲಿನ ತೀರ್ಥಕ್ಷೇತ್ರ ಅಂತ ವಿವೇಕಾನಂದರು ಹೇಳ್ತಾರಲ್ಲ, ಅವರನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಇನ್ನು 4 ಜನ್ಮ ಎತ್ತಿದ್ರು ಕಡಿಮೆ ಅಂತ. ಅದಕ್ಕೆ ವಿವೇಕಾನಂದರು ಹೇಳ್ತಾರೆ, ಈ ವಿವೇಕಾನಂದ ಏನು ಅಂತ ಗೊತ್ತಾಗಬೇಕು ಅಂತಂದರೆ ಇನ್ನೊಬ್ಬ ವಿವೇಕಾನಂದನೇ ಬರಬೇಕಾಗತ್ತೆ ಅಂತ. ನಾವೆಲ್ಲರೂ ಅವರನ್ನು ಅರ್ಥ ಮಾಡ್ಕೊಳ್ಳೋದ್ರಿಂದ 100 ಕಿಲೋಮೀಟರ್ ದೂರದಲ್ಲಿದ್ದೀವಿ. ಬಹುಶಃ ಒಂದು ಸ್ವಲ್ಪ ಆದರೂ ಅವರನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಯಿತು ಅಂತಂದರೆ ನಮ್ಮೆಲ್ಲರ ಬದುಕು ಸಾರ್ಥಕ. ಮತ್ತೆ ನಾಳಿನ ಬಿರುಗಾಳಿ ಸಂದರ್ಭದಲ್ಲಿ ಭೇಟಿ ಆಗ್ತೀನಿ. ಎಲ್ಲರಿಗೂ ನಮಸ್ಕಾರ. ವಂದೇ ಮಾತರಂ. ಜೈ.